ಒಂದು ಕಡೆ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಈ ಮಧ್ಯದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳ ವಿರುದ್ಧ ಸಮರ ಆಗ್ತಾ ಇದೆ ವಿಪಕ್ಷಗಳಿಂದ. ಈ ಬಗ್ಗೆ ಕೇಂದ್ರ ಆಯೋಗ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಗೃಹ ಸಚಿವರ ಅಂಗಳಕ್ಕೆ ಈ ಒಂದು ವಿಚಾರ ಈಗ ಹೋಗಿರುವಂತದ್ದು. ಎಸ್ಐಆರ್ ನೆಪ ಜಿಬಿ ಎಲೆಕ್ಷನ್ ಮಾಡುವುದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸುಪ್ರೀಂ ಮೊರೆ ಹೋಗಲಾಗಿದೆ ಆಲ್ರೆಡಿ. ಎಸ್ಐಆರ್ ನಡೀತಾ ಇದೆ ರಾಜ್ಯದಲ್ಲಿ. ಜಿಬಿ ಎಲೆಕ್ಷನ್ ಅನ್ನ ಈ ಹಂತದಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಇನ್ನೂ ಟೈಮ್ ಬೇಕು ಅಂತ ಜಿಬಿ ಎಲೆಕ್ಷನ್ ಮುಂದೂಡೋದಕ್ಕೆ ಮನವಿ ಕೂಡ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ವಾಸಸ್ಥಳ ಪ್ರಮಾಣ ಪತ್ರದ ವಿತರಣೆ ಏನಿದೆ ಸರ್ಕಾರದ ನಿರ್ಧಾರ, ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪ್ರತಿಪಕ್ಷಗಳಿಂದ. ಈ ಬಗ್ಗೆ ಕೇಂದ್ರ ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಕೊಡಮಾಡಲ್ಪಡ್ತಾ ಇರುವಂತಹ ಆ ಒಂದು ಪ್ರಮಾಣ ಪತ್ರ ಏನಿದೆ ಅದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾವ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಇಂಥದ್ದೊಂದು ತೀರ್ಮಾನವನ್ನ ತೆಗೆದುಕೊಂಡಿದೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಎಸ್ಐಆರ್ನ ಮೂಲ ಏನು ಇದೆ ಅದರ ಮೂಲ ಉದ್ದೇಶವನ್ನೇ ಹಾಳು ಮಾಡುವುದು ರಾಜ್ಯ ಸರ್ಕಾರದ ಕ್ರಮ ಆಗಿದೆ, ಕೆಲಸ ಆಗ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸಕ್ರಮ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದುವರಿತಾ ಇದೆ, ಅಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು. ಕಾಂಗ್ರೆಸ್ ವಿರುದ್ಧ ಶೋಭಾ ಅವರ ಪತ್ರ ಹೇಗಿತ್ತು ಹಾಗಾದ್ರೆ? ಎಸ್ಐಆರ್ ಪ್ರಕ್ರಿಯೆಗೆ ಸುಲಭ ಆಗ್ಲಿ ಅಂತ ಸರ್ಕಾರದಿಂದ ವಾಸಸ್ಥಳ ಪ್ರಮಾಣ ಪತ್ರವನ್ನ ವಿತರಣೆ ಮಾಡ್ತಾ ಇರುವಂತದ್ದು. ಎಸ್ಐಆರ್ ಪ್ರಕ್ರಿಯೆಗೆ ಸುಲಭವಾಗಲಿ ಅಂತ ಸರ್ಕಾರದಿಂದ ವಾಸಸ್ಥಳ ಪತ್ರ ಸರ್ಕಾರ ಹೇಳ್ತಾ ಇರುವಂತ ವಿಚಾರ ಇದು. ಕಾಂಗ್ರೆಸ್ ವಿರುದ್ಧ ಶೋಭಾ ಅವರು ಪತ್ರವನ್ನ ಬರೆದಿರುವಂತ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಶಾಶ್ವತ ವಾಸ ಪ್ರಮಾಣ ಪತ್ರ ಹಂಚಿಕೆಗೆ ಸರ್ಕಾರದಿಂದ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ, ಅಂದ್ರೆ ರಾಜ್ಯ ಸರ್ಕಾರದಿಂದ. ಇಲ್ಲಿ ಅದನ್ನು ಹೇಗೆ ಕೊಡ್ತಾರೆ, ಯಾವ ಮಾನದಂಡಗಳು ಅಂತವರ ಪ್ರಶ್ನೆ ಆಗಿದೆ. ಶೋಭಾ ಕರಂದ್ಲಾಜೆ ಅವರ ಪ್ರಶ್ನೆ. ಕೇಂದ್ರ ಗೃಹ ಸಚಿವರಿಗೆ ಶೋಭಾ ಕರಂದ್ಲಾಜೆ ಈ ಒಂದಿಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿ ಪತ್ರವನ್ನ ಬರೆದಿರುವಂತದ್ದು. ಕೂಡಲೇ ಮಧ್ಯಪ್ರವೇಶ ಆಗಬೇಕು, ಅಕ್ರಮವಾಗಿ ಈ ಒಂದು ಪ್ರಮಾಣ ಪತ್ರವನ್ನ ನೀಡಲಾಗ್ತಾ ಇದೆ ಇಲ್ಲಿ ಅಂತ ಶಾಶ್ವತ ವಾಸ ಪ್ರಮಾಣ ಪತ್ರ ವಿತರಣೆ ತಡೆಯೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಒಂದು ಪತ್ರದ ಮುಖೇನವಾಗಿ ಶೋಭಾ ಕರಂದ್ಲಾಜೆ ಅವರು. ಅದರಲ್ಲಿ ರಾಜ್ಯದಲ್ಲಿ ಏನಾಗ್ತಾ ಇದೆ, ಎಸ್ಐಆರ್ ಪ್ರಕ್ರಿಯೆ ಮಧ್ಯದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ, ಈ ಪ್ರಮಾಣ ಪತ್ರ ಯಾವ ಕಾರಣಕ್ಕಾಗಿ ಕೊಡ್ತಾ ಇದ್ದಾರೆ, ಅದರ ಹಿಂದಿರುವಂತಹ ಷಡ್ಯಂತ್ರ ಹೀಗಿದೆ ಅಂತ ಅವರ ಆರೋಪ ಆಗಿದೆ. ಆರೋಪಗಳನ್ನೆಲ್ಲವನ್ನು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಪ್ರವೇಶವನ್ನ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದು ಪೌರತ್ವವನ್ನ ಕೊಡಬೇಕು ಅಂತ ಇದ್ರೆ ಒಬ್ಬ ಪ್ರಜೆಗೆ ದೇಶದ ಪೌರತ್ವವನ್ನ. ಸೊ ಅದಕ್ಕೆ ಆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು ಕೇಂದ್ರ ಸರ್ಕಾರ ಆಗಿರುತ್ತೆ. ರಾಜ್ಯ ಸರ್ಕಾರ ಯಾಕೆ ಈ ಒಂದು ಪ್ರಮಾಣ ಪತ್ರವನ್ನ ಕೊಡ್ತಾ ಇದೆ, ಇದು ಯಾಕೆ ತೆಗೆದುಕೊಂಡಿರುವಂತ ನಿರ್ಧಾರ ಕಾಂಗ್ರೆಸ್ ಅಂತ ಷಡ್ಯಂತ್ರದ ಆರೋಪಗಳನ್ನು ಮಾಡಿ ಪತ್ರವನ್ನ ಬರೆದಿರುವಂತದ್ದು. ಕೇಂದ್ರ ಸರ್ಕಾರ ಹೀಗಾಗಿ ಈ ಕೂಡಲೇ ಮಧ್ಯಪ್ರವೇಶವನ್ನ ಮಾಡಬೇಕು, ಈ ಕೂಡಲೇ ಇದನ್ನ ನಿಲ್ಲಿಸಬೇಕು. ಕೊಡಮಾಡಲ್ಪಡ್ತಾ ಇರುವಂತಹ ಪ್ರಮಾಣ ಪತ್ರ ಏನಿದೆ ಶಾಶ್ವತವಾಗಿ ಇಲ್ಲೇ ಇದ್ದಾರೆ, ಅಂದ್ರೆ ಅವರು ರಾಜ್ಯದ ನಾಗರಿಕರೇ ಅನ್ನುವಂತಹ ರೀತಿಯಲ್ಲಿ ಕೊಡ್ತಾ ಇರುವಂತಹ ಪ್ರಮಾಣ ಪತ್ರ. ಸೊ ಅದಕ್ಕೆ ಒಂದು ನಿಬಂಧನೆಯನ್ನ ಹಾಕಬೇಕು, ತಡಿಬೇಕು ಅಂತ ಅವರು ಕ್ರಮಕ್ಕಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಶೋಭಾ ಕರಂದ್ಲಾಜೆ ಅವರ ಆರೋಪಗಳು ಏನು? ಶಾಶ್ವತ ನಿವಾಸ ಪ್ರಮಾಣ ಪತ್ರ ಎಲ್ಲಿಂದ ಬಂತು? ಇದು ಇಲ್ಲೇ ಇಲ್ಲ, ಎಲ್ಲಿಂದ ಬಂದಿದ್ದು? ಇದು ರೀಕ್ರಿಯೇಟ್ ಆಗಿರುವಂತದ್ದು ರಾಜ್ಯ ಸರ್ಕಾರದಿಂದ ಅಂತ ಅವರ ಗಂಭೀರ ಆರೋಪ ಆಗಿದೆ. ಎಲ್ಲಿತಿ ಪ್ರಮಾಣ ಪತ್ರ ಇಲ್ಲಿವರೆಗೂ? ಇನ್ನು ಪಾಯಿಂಟ್ ನಂಬರ್ 2, ಕೇಂದ್ರದ ವಿರುದ್ಧವಾಗಿ PRC ವಿತರಣೆಯನ್ನ ಮಾಡಲಾಗ್ತಾ ಇದೆ. ಒಂದು ಸದುದ್ದೇಶದಿಂದ ಒಂದು ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇದೆ, ಡಿಲಿಟೇಷನ್ ಆಗ್ತಾ ಇರುವಂತದ್ದು, ಮತಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ, ಅದೊಂದು ಒಳ್ಳೆ ಉದ್ದೇಶದಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ PRC ಅಂದ್ರೆ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅದನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರ ಅಂತ. ಪೌರತ್ವ ನೀಡುವ ಅಧಿಕಾರ ಕೇಂದ್ರಕ್ಕೆ ಮಾತ್ರ ಇರುವಂತದ್ದು. ಅದಕ್ಕೆ ಒಂದಿಷ್ಟು ಮಾನದಂಡಗಳಿದ್ದಾವೆ. 10 ವರ್ಷ ಇಲ್ಲೇ ಇರಬೇಕು, ಮತ್ತೊಂದಿಷ್ಟು ಮಾನದಂಡಗಳಿದ್ದಾವೆ, ನಿಯಮಗಳಿದ್ದಾವೆ. ಅದಿದ್ದಾಗ ಮಾತ್ರ ಪೌರತ್ವ ನೀಡೋದು, ಅದು ಕೂಡ ಕೇಂದ್ರ ಸರ್ಕಾರದ ಕೈಯಲ್ಲಿರುತ್ತೆ, ಅವರ ಅಧಿಕಾರ. ಪಾಯಿಂಟ್ ನಂಬರ್ 4, ರಾಜ್ಯದಲ್ಲಿ PRC ಪತ್ರ ಕೊಡ್ತಿರುವ ಷಡ್ಯಂತ್ರ ಏನು? ಯಾವ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಇಂಥದ್ದೊಂದು ಪ್ರಮಾಣ ಪತ್ರವನ್ನ ರೀಕ್ರಿಯೇಟ್ ಮಾಡಿ ಈ ಒಂದು ಪ್ರಮಾಣ ಪತ್ರ ಕೊಡ್ತಾ ಇರೋದು ಯಾಕೆ? ಇದರಿಂದಿರುವಂತಹ ಉದ್ದೇಶ ಏನು, ಷಡ್ಯಂತ್ರ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪಾಯಿಂಟ್ ನಂಬರ್ 5, ಅಕ್ರಮ ಬಾಂಗ್ಲಾ ವಲಸಿಗರ ಬಚಾವ್ಗೆ ಯತ್ನಾನ ಯಾವ ಮಾನದಂಡಗಳನ್ನ ಅನುಸರಿಸಿ
ಈ ಒಂದು ಪ್ರಮಾಣ ಪತ್ರವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ರಾಜ್ಯದಲ್ಲಿ ತುಂಬಾ ಜನ ಬಾಂಗ್ಲಾದೇಶಿಗರಿದ್ದಾರೆ ಅಂತ ಮೊದಲಿಂದಲೂ ಕೂಡ ಆರೋಪಗಳನ್ನ ಬಿಜೆಪಿ ಮಾಡ್ತಾನೆ ಬಂದಿದೆ. ಸೊ ಅಂತವರನ್ನು ಪತ್ತೆ ಹಚ್ಚಬೇಕು ಅನ್ನುವಂಥ ಆರೋಪ ಕೂಡ ಇದೆ. ಆದ್ರೆ ಇಂತಹ ಬಾಂಗ್ಲಾ ವಲಸಿಗರನ್ನ ಈಗ ಸಕ್ರಮ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ, ಈ ಒಂದು ಪ್ರಮಾಣ ಪತ್ರವನ್ನ ಅವರಿಗೆ ಕೊಡಮಾಡಲ್ಪಟ್ಟು ಅಂತ. ಇನ್ನು ಪಾಯಿಂಟ್ ನಂಬರ್ 6, ಭಾರತದ ಆಂತರಿಕ ಭದ್ರತೆಗೆ ಇದು ದೊಡ್ಡ ಸವಾಲಾಗುತ್ತೆ ಅಂತ. ಎಲ್ಲಿಂದಲೋ ಬಂದಂಥವರು ಯಾವುದೇ ರೀತಿಯಾದಂತಹ ಮಾನದಂಡಗಳನ್ನ ಅನುಸರಿಸದೇನೆ ಅವರಿಗೆ ಇಲ್ಲಿನ ಪೌರತ್ವ ಸಿಕ್ಕ ನಂತರದ ಅವರು SIR ಪಟ್ಟಿ ಪರಿಷ್ಕರಣೆ ಏನಾಗ್ತಾ ಇದೆ, ಮತಪಟ್ಟಿ, ಅದರಲ್ಲಿ ಅವರ ಹೆಸರು ಪರ್ಮನೆಂಟ್ ಆಗಿ ಉಳಿದುಕೊಂಡು ಬಿಡುತ್ತೆ. ಇನ್ನು ಪಾಯಿಂಟ್ ನಂಬರ್ 7, ಪೌರತ್ವವನ್ನ ಹಾಳು ಮಾಡುವ ಹುನ್ನಾರ ಇದು ಅಂತ. ಭಾರತೀಯನಾಗಬೇಕು ಅಂತ ಇದ್ರೆ ಒಂದಿಷ್ಟು ಮಾನದಂಡಗಳ ಪ್ರಕಾರವಾಗಿ ಆ ವ್ಯಕ್ತಿ ಇದ್ರೆ ಸೊ ಅವರಿಗೆ ಪೌರತ್ವ ಸಿಗುತ್ತೆ. ಆದರೆ ಈಗ ಏನಿದು ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನುವಂಥ ರೀತಿಯಲ್ಲಿ ಈ ಒಂದು ಪ್ರಮಾಣ ಪತ್ರ ರೀಕ್ರಿಯೇಟ್ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ. ಇದು ಪೌರತ್ವದ ಉದ್ದೇಶವನ್ನೇ ಹಾಳು ಮಾಡುತ್ತೆ ಅಂತ ಅವರ ಆರೋಪ. ಪಾಯಿಂಟ್ ನಂಬರ್ 8, ದೇಶ ವಿರೋಧಿಗಳಿಗೆ ಪೌರತ್ವ ಕೊಡುವಂತಹ ಷಡ್ಯಂತ್ರ ಆಗಿದೆ. ಎಲ್ಲಿಂದ ಬಂದಂಥವರು, ಅವರು ಎಷ್ಟು ವರ್ಷಗಳ ಕಾಲ ರಾಜ್ಯದಲ್ಲಿದ್ದಾರೆ, ಅದ್ಯಾವುದನ್ನೂ ಕೂಡ ಲೆಕ್ಕಿಸದೇನೆ ಈ ಪ್ರಮಾಣ ಪತ್ರವನ್ನ ಕೊಡುವ ಮೂಲಕವಾಗಿ ಭದ್ರತೆಗೆ ಧಕ್ಕೆ ಆಗುತ್ತೆ. ಇನ್ನು ಪಾಯಿಂಟ್ ನಂಬರ್ 9, ಮತಗಳ್ಳತನ ಮಾಡೋದಕ್ಕೆ ಈ ಮೂಲಕ ದಾರಿಯನ್ನ ಕಾಂಗ್ರೆಸ್ ಹುಡುಕ್ತಾ ಇದೆ. ಹೇಗಾದ್ರೂ ಮಾಡಿ ಮುಂದಿನ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಷ್ಟೇ ಅವರ ಉದ್ದೇಶ. ಸೊ ಮತ ಕಳ್ಳತನ ಇದು ನಿಜವಾದ ಓಟ್ ಚೋರಿ ಅಂತ ಇವತ್ತವರು ಪ್ರೆಸ್ ಮೀಟ್ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಶೋಭಾ ಕರಂದ್ಲಾಜೆ. ಇನ್ನು ಪಾಯಿಂಟ್ ನಂಬರ್ 10, ಸರ್ಕಾರದ ನಡೆ ಸಂವಿಧಾನ ಹಾಗೂ ಕಾನೂನು ವಿರೋಧಿಯಾಗಿದೆ, ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲವೇ ಇಲ್ಲ ಅಂತ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅಕ್ರಮ ಬಾಂಗ್ಲಾ ವಲಸೆಗಾರರನ್ನ ಓಡಿಸಿದ್ದೇವೆ, ಅಂತವರನ್ನ ನಾವು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಇಟ್ಕೊಂಡಿಲ್ಲ, ಹುಡುಕಿ ಆಚೆ ಹಾಕಿದ್ದೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದು ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ರಕ್ಷಣೆ ಮಾಡೋದರ ಜೊತೆಗೆ ಅವರಿಗಿಲ್ಲಿನ ಪೌರತ್ವವನ್ನು ಕೊಡುವಂತಹ ಉದ್ದೇಶಗಳನ್ನ ಹೊಂದಿರುವಂತಹ ಇಂಥದ್ದೊಂದು ಪ್ರಮಾಣ ಪತ್ರವನ್ನ ಕೊಡ್ತಾ ಇದ್ದಾರೆ. ಅಂತಹ ನಿರ್ಧಾರಗಳನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದು ಅಂದ್ರೆ ಈಗ ಪ್ರೆಸೆಂಟ್ ಅಂಥವರನ್ನ ಅಕ್ರಮವಾಗಿ ಬಂದಂತಹ ಬಾಂಗ್ಲಾ ವಲಸಿಗರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರೆಸ್ ಮೀಟ್ ನಲ್ಲಿ. ಮತ್ತು ಅವರು ಬರೆದಿರುವಂತಹ ಪತ್ರ ಏನಿದೆ ಕೇಂದ್ರ ಗೃಹ ಸಚಿವರಿಗೆ, ಆ ಪತ್ರದಲ್ಲೂ ಕೂಡ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ರು ನೋಡು. ಈ ಒಂದು ದೇಶ ಒಂದು ಪೌರತ್ವಕ್ಕೆ ವಿರೋಧಾಭಾಸವಾಗಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಸ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ವಿತರಣೆ ಮಾಡಕ್ಕೆ ಕಾಂಗ್ರೆಸ್ ಹೊರಟಿದೆ. ನಮ್ಮ ದೇಶದಲ್ಲಿ ಪೌರತ್ವ ನೀಡಕ್ಕೆ ಅಧಿಕಾರ ಇರುವಂತದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಅವರಿಗೆ ಸೌಲಭ್ಯಗಳನ್ನ ಕೊಡೋದಕ್ಕಾಗಿ, ಅವರನ್ನೇ ವೋಟರ್ ಲಿಸ್ಟ್ಗೆ ಸೇರಿಸೋದಕ್ಕಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹೊಸದಾಗಿ ಇವರು ಆಲೋಚನೆ ಮಾಡಿದ್ದಾರೆ. ಕೇವಲ ಆಲೋಚನೆಗೆ ನಿಂತಿದ್ರೆ ಓಕೆ ಇತ್ತು, ಆದ್ರೆ 2 ದಿನದ ಹಿಂದೆ ಇದಕ್ಕೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಈ ಅಧಿಸೂಚನೆ ನಮ್ಮ ಸಂವಿಧಾನ ವಿರೋಧಿ ಇದೆ, ಕಾನೂನು ವಿರೋಧಿ ಇದೆ, ಭಾರತದ ಆಂತರಿಕ ಭದ್ರತೆಗೆ ಒಂದು ದೊಡ್ಡ ಸವಾಲಾಗಿದೆ. ವಲಸೆಯನ್ನ ಗುರುತಿಸುವುದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ, ಕೇಂದ್ರ ಸರ್ಕಾರದ ಕೆಲಸ. ಯಾರು ವಲಸಿಗರು, ಅವರು ಎಷ್ಟು ವರ್ಷದಿಂದ ಇದ್ದಾರೆ, ಅಕ್ರಮವಾಗಿ ಬಂದಿರುವವರನ್ನು ಹೇಗೆ ಗುರುತು ಮಾಡ್ತಾರೆ ಇವರು? ಇವತ್ತು ಮಸೀದಿಗಳಲ್ಲಿ ಹೋಗಿ, ಮದ್ರಸಾಗಳಲ್ಲಿ ಹೋಗಿ ಇವರು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಈ ಸರ್ಟಿಫಿಕೇಟ್ ತಗೊಂಡ್ರೆ ನಾಳೆ ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ. ದೇಶದ ಭದ್ರತೆಗೆ ರಿಸ್ಕ್ ತರುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಒಂದೇ, ಅಕ್ರಮ ವಲಸಿಗರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸುವುದು, ಅವರಿಗೆ ಸ್ಕೀಮ್ಗಳನ್ನು ಕೊಡುವುದು. ನಿಮ್ಗೆ ಕರ್ನಾಟಕದ ನಾಗರಿಕರು ಬೇಕಿಲ್ಲ, ನಿಮ್ಗೆ ಬಹುಸಂಖ್ಯಾತರು ಬೇಕಿಲ್ಲ. BY ವಿಜೇಂದ್ರ ಅವರು, HD ಕುಮಾರಸ್ವಾಮಿ ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ಶಾಶ್ವತ ಪ್ರಮಾಣ ಪತ್ರದ ನೆಪದಲ್ಲಿ ಬಾಂಗ್ಲಾದೇಶಿಯರು ಅಕ್ರಮ ವಲಸಿಗರೇನಿದ್ದಾರೆ ಅವರಿಗೆ ಶಾಶ್ವತವಾಗಿ ನೆಲೆಸೋಕ್ಕೆ ಅವಕಾಶ ಮಾಡುವಂಥ ಒಂದು ಕುತಂತ್ರ ಷಡ್ಯಂತ್ರ ಇವತ್ತು ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಒಂದು ಕಡೆ ಆದರೆ, ದೇಶದ ಹಿತದೃಷ್ಟಿಗೆ ಧಕ್ಕೆ ತರ್ತಕ್ಕಂಥ ಇಂಥ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಈ ರೀತಿ ಕೆಟ್ಟ ರಾಜಕಾರಣವನ್ನು ಬದಿಗಿಡಿ, ರಾಜ್ಯದ ಹಿತವನ್ನು ಕೂಡ ಗಮನಿಸಬೇಕು. ಈ ರೀತಿ ಅಕ್ರಮ ವಲಸಿಗರಿಗೆ ಇವತ್ತು ನೆಲೆನ ಕೊಟ್ಟಿದ್ದು ಸಾಲದು ಅಂತೇಳಿ
ಶಾಶ್ವತವೇನು ಕೊಡಕ್ಕೆ ಹೊರಟಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನಾವು ಸಂಪೂರ್ಣ ವಿರೋಧಿಸ್ತೇವೆ. ಏನು ಗಂಟೆ ಎಲ್ಲಿ ಮಾಡವ್ರೆ? ಈಗ ಯಾವ ನೆರಗಾಲವೂ ಇಲ್ಲ, ಬರಗಾಲವೂ ಇಲ್ಲ. ಅವ್ರಿಗಿರೋದು SIR ಕಾಲ. ಅದೇ ನಡೆದಿರೋದು ಮೀಟಿಂಗು. ನಿಮ್ಮ ಕಲಬುರ್ಗದಲ್ಲಿ ಏನು ನಡೆಸಿರೋ ಮೀಟಿಂಗ್ ತಿಳ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು ನಾನು. ಈ ರೀತಿಯಾಗಿ ದೋಸ್ತಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ರಾಜ್ಯ ಸರ್ಕಾರದ ಈ ಒಂದು ಪ್ರಮಾಣ ಪತ್ರ ಏನು ಕೊಡ್ತಾ ಇದ್ದಾರೆ PRC, ಅದರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ ಕಾಂಗ್ರೆಸ್ ಕೂಡ ಇದಕ್ಕೆ ಕೌಂಟರ್ ಕೊಡ್ತಾ ಇದೆ. ಅವ್ರು ಹೇಳ್ತಾ ಇರೋದೇನು, ಬಿಜೆಪಿಗೆ ಕೈ ಕೌಂಟರ್ ಏನು, SIRಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ಅದು ಏನು ನಿರ್ಧಾರ ನಿಯಮಗಳಿದ್ದಾವೆ ಆ ಪ್ರಕಾರನ SIR ಆಗ್ತಾ ಇದೆ, ನಮ್ಮ ಬೆಂಬಲ ಕೂಡ ಇದೆ, ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ನಾವು ಕೂಡ ಕೊಡ್ತಾ ಇದ್ದೀವಿ ಅಂತ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಮತದಾರರ ಪಟ್ಟಿ ಆಗಲೇಬೇಕು, ಅಂದ್ರೆ ಪರಿಷ್ಕರಣೆ ಆಗ್ತಾ ಇರುವಂಥದ್ದು SIR ಅದು ಆಗಲೇಬೇಕು, ಪಾರದರ್ಶಕತೆಯಿಂದ SIR ಆಗಬೇಕು ಅಂತ ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ದಾರೆ. ಚುನಾವಣಾ ಆಯೋಗದ ಗಮನಕ್ಕೂ ಕೂಡ ಈ ಎಲ್ಲ ಬೆಳವಣಿಗೆಗಳಿದೆ. ಚುನಾವಣಾ ಆಯೋಗ ಎಲ್ಲವನ್ನ ನೋಡ್ತಾ ಇದೆ. ಪಟ್ಟಿ ಪರಿಷ್ಕರಣೆ ಆಗೋ ರೀತಿಯಲ್ಲಿ ಏನು ಮಾನದಂಡಗಳಿದೆ, ನಿಯಮಗಳಿದೆ, ಅದೆಲ್ಲದಕ್ಕೂ ಕೂಡ ನಮ್ಮ ಬೆಂಬಲ ಕೂಡ ಇದೆ. ಆಸ್ ಪರ್ ರೂಲ್ಸ್ ಪ್ರಕಾರ ಅದೇನು ಆಗಬೇಕು, ಪಟ್ಟಿ ಪರಿಷ್ಕರಣೆ ಅದು ಕೂಡ ಆಗಬೇಕು. ಚುನಾವಣಾ ಆಯೋಗದ ಗಮನಕ್ಕೂ ಕೂಡ ಇದೆಲ್ಲವೂ ಇದೆ ಅಂತ ಬಿಜೆಪಿ ನಾಯಕರುಗಳಿಗೆ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಅವರು ಸಾಲು ಸಾಲು ಆರೋಪಗಳನ್ನು ಒಂದು ಕಡೆ ಮಾಡಿದ್ದು, ಇದಕ್ಕೆ ಕೌಂಟರ್ ಕಾಂಗ್ರೆಸ್ ಕಡೆಯಿಂದ. ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ ಈ ಬಗ್ಗೆ. ನಾವು ಯಾರು? ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ, ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದೀವ ನಾವು. ಗೌರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂತ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ. ಈಗ ಇವ್ರಿಗೇನು ಸಮಸ್ಯೆ ಆಗ್ತಾ ಇದೆ ಗೊತ್ತಿಲ್ಲ ಅಲ್ಲ ನನಗೆ. ಚುನಾವಣೆ ಆಯೋಗ ಅವ್ರ ಕಪಿ ಮುಷ್ಟಿನಲ್ಲೇ ಇರೋದಲ್ವಾ, ಅವ್ರು ಹೇಳಿದ್ದನ್ನೇ ಮಾಡ್ತಾರಲ್ಲ. ಏನು ಅವ್ರಿಗೇನಾದ್ರೂ ಕಾನೂನು ಅದು ಅಥವಾ ಸಂವಿಧಾನ ಲಾಗೂ ಆಗ್ತಾ ಇದೆ ECದವರಿಗೆ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದು ಏನು ಅರ್ಥ ಅಂತ ಅವರಿಗೆ ಗೊತ್ತಿಲ್ಲ, ಡೆಫಿನಿಷನ್ ಇಲ್ಲ. ಹೆಂಗ್ ಬೇಕು ಹಂಗೆ ಅಡ್ಡ ತಿಡ್ಡವಾಗಿ ಎಲ್ಲ ಹೆಸರುಗಳು ತೆಗಿತಾ ಇದ್ದಾರೆ. ಅದಾದ್ಮೇಲೆ ಸರ್ಕಾರದ ಬೆನಿಫಿಟ್ಸ್ ಏನಿದೆ ಅದನ್ನ ವಂಚಿತ ಮಾಡ್ತಾ ಇದ್ದಾರೆ. ಇದು ಒಂದು ಸಂಚು BJP ಅವರಿಗೆ ಗೆಲ್ಸ್ಲಿಕ್ಕೆ. ಸುಮ್ಮನೆ ಇವ್ರು ಇವತ್ತು ಹೇಳ್ತಾ ಇದಾರಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, 6 ತಿಂಗಳಲ್ಲಿ ನೋಡಿ ಏನಾಗುತ್ತೆ. ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ ಆಗಿದೆ. ಅದೇನಂದ್ರೆ GBA ಎಲೆಕ್ಷನ್ ಮುಂದೂಡಿಕೆ ವಿಚಾರ. SIR ಪ್ರಕ್ರಿಯೆ ಒಂದು ಕಡೆ ನಡೀತಾ ಇದೆ, ಈ ಮಧ್ಯದಲ್ಲಿ GBA ಎಲೆಕ್ಷನ್ ಮುಂದೂಡಿಕೆ. SIR ಪ್ರಕ್ರಿಯೆ ನೆಪವನ್ನ ಈಗ ಮುಂದಿಟ್ಕೊಂಡು GBA ಚುನಾವಣೆ ಮುಂದೂಡಿಕೆ ಆಗತ್ತಾ? ಹಾಗಾದ್ರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲಿರುವ GBA ಮುಖ್ಯ ಆಯುಕ್ತರು, ಚೀಫ್ ಕಮಿಷನರ್ ಬಗ್ಗೆ ಅರ್ಜಿ ಸಲ್ಲಿಕೆ ಮಾಡಲಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ಆಗಸ್ಟ್ 31ರ ಒಳಗೇನೆ ಚುನಾವಣೆ ಮುಗಿಸಬೇಕು ಅಂತ ಈ ಹಿಂದೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ, ನಿರ್ದೇಶನವನ್ನ ಕೊಟ್ಟಿತ್ತು. ಆದ್ರೀಗ ಸುಪ್ರೀಂ ಆದೇಶವನ್ನ ಮಾರ್ಪಡಿಸುವಂತೆ ಸರ್ಕಾರ ಕೋರಿಕೊಳ್ತಾ ಇದೆ. ಅಂದ್ರೆ ನಮಗೆ ಇನ್ನೊಂದಿಷ್ಟು ಟೈಮ್ ಬೇಕು ಅಂತ. ಡಿಸೆಂಬರ್ 31ರವರೆಗೆ ಕಾಲಾವಕಾಶ ವಿಸ್ತರಣೆಗೆ ಮಹೇಶ್ವರ್ ರಾವ್ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವ ಮೂಲಕವಾಗಿ. ಜುಲೈ 13ನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಈ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದೆ. ಅವತ್ತು ಏನಾಗಬಹುದು ಅನ್ನುವಂತಹ ನಿರ್ಧಾರ ಆಚೆ ಬೀಳಲಿದೆ. ಈಗಾಗಲೇ ನಿಗದಿಪಡಿಸಿದ್ದು ಆಗಸ್ಟ್ 31ರ ಒಳಗೆ ಚುನಾವಣೆ ಮಾಡಿ ಮುಗಿಸಬೇಕು, ಯಾವುದೇ ಕಾರಣಕ್ಕೂ ಎನ್ಲಾರ್ಜ್ ಮಾಡಬೇಡಿ, ಎಳಿಬೇಡಿ ಅನ್ನುವಂತಹ ನಿರ್ದೇಶನವನ್ನ, ಸೂಚನೆಯನ್ನ ಕೊಡಲಾಗಿತ್ತು. ಇನ್ನು SIR ಕಾರಣ ಯಾಕೆ ಕೊಡ್ತಾ ಇದೆ GBA? ಒಂದು, ಬೆಂಗಳೂರಲ್ಲಿ SIR ಪ್ರಕ್ರಿಯೆ ಆಗ್ತಾ ಇದೆ, ಮನೆ ಮನೆಗೂ ಕೂಡಿ ಹೋಗಿ SIR ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಪಾಯಿಂಟ್ ನಂಬರ್ 2, ಚುನಾವಣಾ ಸಿದ್ಧತೆಗಳ ಮೇಲೆ ಇದು ಪರಿಣಾಮ ಬೀರುತ್ತೆ. ಚುನಾವಣೆಯನ್ನ ಏಕಾಏಕಿಯಾಗಿ ಮಾಡೋಕ್ಕಾಗೋದಿಲ್ಲ. ಆಡಳಿತಾತ್ಮಕ ನಿರ್ಬಂಧ, ಸವಾಲುಗಳು ಕೂಡ ಇದ್ದಾವೆ. ಅಲ್ಲಿ ಸಿಬ್ಬಂದಿಗಳ ನಿಯೋಜನೆ ಮಾಡಬೇಕು, ಅವರಿಗೆ ಟ್ರೈನಿಂಗ್ ಕೊಡಬೇಕು, ಅದೆಲ್ಲವೂ ಕೂಡ ಇರುತ್ತೆ. ಆಡಳಿತಾತ್ಮಕ ನಿರ್ಬಂಧ, ಸವಾಲುಗಳು ತುಂಬಾ ಇರ್ತವೆ. ಯಾವ ರೀತಿಯಾಗಿ ನಿಭಾಯಿಸಬೇಕು, ಎಷ್ಟು ಬೂತ್ಗಳು, ಯಾಕಂದ್ರೆ ಈಗ 5 ಪಾಲಿಕೆಗಳನ್ನು ಮಾಡಿರುವಂಥದ್ದು, ಹಾಗಾಗಿ ಬಹಳ ಸವಾಲುಗಳಿದ್ದಾವೆ ಅನ್ನುವಂತಹ ಕಾರಣಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಡ್ಲಾಗ್ತಾ ಇದೆ. ಇದು SIRಗೆ ಇರುವಂತಹ ಪ್ರಮುಖ ಕಾರಣಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ HDK ಮತ್ತು DK ಶಿವಕುಮಾರ್ ಮಾತಾಡಿದ್ದಾರೆ. ಅವ್ರು ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಹಾಕ್ತಾವ್ರೆ, ಗೊತ್ತಿದೆ ನನಗೆ. ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತ ಹೇಳಿ ಮುಂದಕ್ಕೆ ಹಾಕೊಂಡಿದೆ. ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮಗೆ ಆಗಸ್ಟ್ ಅಂತ.
ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನು ಮಾಡ್ಕೊಳ್ಬೇಕು ಎಲೆಕ್ಷನ್ಗೆ ಸಿದ್ಧತೆಯನ್ನು ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಈ ಬಗ್ಗೆ ನೋಡೋಣ. ಜುಲೈ 13ನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ನಿಗದಿಪಡಿಸಿದಂತ ದಿನಾಂಕದೊಳಗಡೆ ಚುನಾವಣೆ ಮಾಡಬೇಕಾ ಅಥವಾ ಮತ್ತೆ ಟೈಮ್ ಕೊಡುತ್ತಾ, ಕಾದ್ ನೋಡೋಣ.